ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ರಂಜೂಸ್ ಕಿಚನ್ ಟೈಮ್. ಇವತ್ತು ನಾನು ಮದುವೆ ಮನೆಗಳಲ್ಲಿ ಮಾಡುವಂತಹ ವಾಂಗಿಬಾತ್ನ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಬನ್ನಿ ಯಾವ ರೀತಿ ಮಾಡೋದು ನೋಡೋಣ. ಮೊದಲಿಗೆ ಒಂದು ಕಡಾಯಿಯಲ್ಲಿ 1.5 ಅಥವಾ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡೋದಕ್ಕೆ 1 ಟೀ ಸ್ಪೂನ್ ಅಷ್ಟು ಕಡಲೆಬೇಳೆ ಮತ್ತು 1 ಬ್ಯಾಡಗಿ ಮೆಣಸಿನಕಾಯಿನ ಕಟ್ ಮಾಡಿ ಹಾಕೊಂಡಿದ್ದೀನಿ. ಅದ್ರ ಜೊತೆಗೆ 1 ಪಲಾವ್ ಎಲೆ ಹಾಗೆ ಗೋಡಂಬಿನ ಹಾಕೊಳ್ತೇನೆ. ಗೋಡಂಬಿ ಇದ್ರೆ ಹಾಕೊಳ್ಳಿ, ಇಲ್ಲ ಅಂತ ಕೂಡ ನಡೆಯುತ್ತೆ. ಅದಾದ್ಮೇಲೆ ಅದನ್ನ ಚೆನ್ನಾಗಿ 1 ನಿಮಿಷ ಫ್ರೈ ಮಾಡ್ಕೊಳ್ಬೇಕು ಮೀಡಿಯಂ ಫ್ಲೇಮಲ್ಲಿ. ಅದಾದ್ಮೇಲೆ 2 ಮೀಡಿಯಂ ಸೈಜ್ ಈರುಳ್ಳಿನ ಈ ರೀತಿ ಕಟ್ ಮಾಡಿ ಹಾಕೊಂಡು ಸ್ವಲ್ಪ ಬಣ್ಣ ಬದಲಾಗೋವರೆಗೂ ಫ್ರೈ ಮಾಡ್ಕೊಳ್ತೇನೆ. ಇಷ್ಟು ಫ್ರೈ ಆದ್ರೆ ಸಾಕು. ಅದಾದ್ಮೇಲೆ ಈಗ ಅದಕ್ಕೆ 1 ಟೀ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತೇನೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಾದ್ಮೇಲೆ 1/4 kg ಅಷ್ಟು ಈ ರೀತಿ ಬದನೆಕಾಯಿನ ಹಾಕೊಳ್ತೇನೆ. ಕಟ್ ಮಾಡಿ ಹಾಕೊಂಡು ಚೆನ್ನಾಗಿ ನಿಧಾನಕ್ಕೆ ಒಂದ್ಸಲ ಮಿಕ್ಸ್ ಮಾಡಿ ಉಪ್ಪು ಹಾಕೊಳ್ತೇನೆ. ಉಪ್ಪು ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅಂದ್ರೆ 1 ನಿಮಿಷ ಜಸ್ಟ್ ಫ್ರೈ ಮಾಡ್ಕೊಂಡ್ರೆ ಸಾಕು. ಫ್ರೈ ಮಾಡ್ಕೊಂಡು 1 ಸಣ್ಣ ಸೈಜ್ ಕ್ಯಾಪ್ಸಿಕಮ್ನ ಹಾಕೊಳ್ತಾ ಇದ್ದೀನಿ. ಹಾಕೊಂಡು ಒಂದ್ಸಲ ಮಿಕ್ಸ್ ಮಾಡಿ, ನೀರೇನು ಹಾಕೋ ಅವಶ್ಯಕತೆ ಇಲ್ಲ. ಇದಕ್ಕೆ ನೀರು ಹಾಕೊಂಡ್ರೆ ಬದನೆಕಾಯಿ ತುಂಬಾ ಮೆತ್ತಗಾಗ್ಬಿಡುತ್ತೆ. ಅದಾದ್ಮೇಲೆ ಮುಚ್ಚಳ ಮುಚ್ಚಿ ಒಂದು 5 ರಿಂದ 10 ನಿಮಿಷ ಬಿಟ್ರೆ ಸಾಕು. ಈಗ ಪೂರ್ತಿ ನಿಮ್ಗೆ ಬಣ್ಣ ಬದಲಾಗಬಾರ್ದು, ಒಂಚೂರು ಬಣ್ಣ ಹಾಗೆ ಇರಬೇಕು, ಈ ರೀತಿಯಾಗಿ ಇರಬೇಕು. ಅವಾಗ ನಿಮ್ಗೆ ಅದು ಬದನೆಕಾಯಿ ಎಲ್ಲ ಮೆತ್ತಗಾಗೋದಿಲ್ಲ. ಇಷ್ಟಾದ್ಮೇಲೆ ಇದಕ್ಕೆ ನಾನು 1 ಸಣ್ಣ ನಿಂಬೆ ಹಣ್ಣಿನ ಗಾತ್ರದ ಹುಣಸೆ ಹಣ್ಣನ್ನ ನೆನೆಸಿಟ್ಕೊಂಡಿದ್ದೆ, ಅದನ್ನ ಹಾಕೊಳ್ತೇನೆ. ಹಾಗೆ MTR ವಾಂಗಿಬಾತ್ ಪೌಡರ್ನ ಹಾಕೊಳ್ತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ತೇನೆ. ಪೌಡರ್ನ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡುವಾಗ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಮಿಕ್ಸ್ ಆದ್ಮೇಲೆ ಪೂರ್ತಿಯಾಗಿ ಬೇಕಿದ್ರೆ 1 ನಿಮಿಷ ಮುಚ್ಚಳ ಮುಚ್ಚಿ ಬಿಡುವುದು, ಅಥವಾ ಹಾಗೇನೆ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತೇನೆ. ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಷ್ಟೇ, ನಮ್ಗೆ ವಾಂಗಿಬಾತ್ ಗೊಜ್ಜು ಬಂದು ರೆಡಿ ಆಗಿದೆ. ನಾನು ಇವಾಗ ಅರ್ಧ ಗೊಜ್ಜನ್ನ ಎತ್ತಿಟ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ಈ ರೀತಿ ರೈಸ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ರೈಸ್ನ ನಾನು ಆಲ್ರೆಡಿ ಮಾಡಿಟ್ಟಿದ್ದೆ. ಬಿಸಿ ಬಿಸಿ ಅನ್ನ ಹಾಕಿದ್ರೆ ನಿಮಗೆ ಮುದ್ದೆ ಆಗ್ಬಿಡುತ್ತೆ. ಮಾಡಿ ಸ್ವಲ್ಪ ಹೊತ್ತು ತಣ್ಣಗಾದ್ಮೇಲೆ ಅನ್ನನ ಹಾಕ್ಕೊಳ್ಬೇಕಾಗುತ್ತೆ. ಅವಾಗ ನಿಮಗೆ ಉದುರಾಗಿ ಬರುತ್ತೆ ರೈಸ್. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ಟೇಸ್ಟ್ ಅಂತೂ ಮದುವೆ ಮನೆಯಲ್ಲಿ ನೀವು ಊಟ ಮಾಡಿರ್ತೀರಲ್ಲ ಅದೇ ರೀತಿ ಬರುತ್ತೆ ಟೇಸ್ಟು. ಒಂದ್ಸಲ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ. ನನ್ನ ಚಾನಲ್ನ ಇನ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.